ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಆಮೇಲೆ ಎಷ್ಟು ವಿದ್ಯಾರ್ಥಿಗಳು ಕೌಂಟ್ ಮಾಡ್ಕೊಂಡು ಅದರ ಅಟೆಂಡೆನ್ಸ್ ತಗೊಂಡ್ರು. ನೆಕ್ಸ್ಟ್ ಅಡಿಗೆ ಇದರಲ್ಲಿ ಚೆನ್ನಾಗೈತೆ ನೋಡಬೇಕು. ಆಮೇಲೆ ಹೊರಗಡೆ ಮೆಸೇಜ್ ಏನಿರ್ತದಲ್ಲ ಅವ್ರು ಹುಡುಗರಿಗೆ ಆಡಕ್ಕೆ ಐತಾ ಇಲ್ಲ. ಆಮೇಲೆ ಇವೆಲ್ಲ ಬಿಲ್ಡಿಂಗ್ಸ್ ಇದಾಗಿದೆ, ಎಸ್ ಅದನ್ನು ಚೆಕ್ ಮಾಡಬೇಕು. ಇಲ್ಲ ಹೊಸದೇನಾದರೂ ಅವರು ಬಿಲ್ಡಿಂಗ್ ಇತ್ತು ಅದರಲ್ಲಿ ಏನೇನು ಡಿಮೆರಿಟ್ಸ್ ಅದೊಂದು ಸ್ವಲ್ಪ ಕನ್ನಡ ಅವನ್ನೆಲ್ಲ ಬರ್ಕೊಂಬಂದೆ. ನೆಕ್ಸ್ಟ್ ನಾವು ಮೀಟಿಂಗ್ನಾಗ 3 months ಮೀಟಿಂಗ್ನಾಗ ಅದನ್ನು ನಾವು ಜಿಲ್ಲಾ ಮಟ್ಟಕ್ಕೆ ಬರ್ಕಳಿಸ್ತಾರೆ. ಇಲ್ಲಾಂದ್ರೆ ಅವರಿಗೂ ಗೊತ್ತಾಗಲ್ಲ. ನಾವು ವಿಸಿಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಏನಾಯ್ತು. ಬರೀ ನಾವು ಮೀಟಿಂಗ್ ಮಾಡೋದಲ್ಲ, ಅದ್ರ ಬಗ್ಗೆ ಏನಾಯ್ತು ಸ್ವಲ್ಪ ತಿಳ್ಕೊಬೇಕು. ಯಾರ ಡಿಪಾರ್ಟ್ಮೆಂಟ್ನಾಗ ಏನೇನು ತೊಂದರೆ ಐತೆ ಅಂತ ನಾನು ಅವ್ರಿಗೆ ಲೆಟರ್ ಬರೋದು ಒಂದು ಮೀಟಿಂಗ್ ಮಾಡಿ ಮಾಡ್ಸೋಣ. ಇದು ಫಸ್ಟ್ ಮೀಟಿಂಗ್, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನೀವು ಬೇಸಿಕ್ ನೋಡ್ಕೊಂಬರ್ರಿ, ಏನೇನಿಲ್ಲ ಅಂತೇಳಿ ನೆಕ್ಸ್ಟ್ ಮೀಟಿಂಗ್ನಾಗ ನಾವು ಪ್ರೋಗ್ರೆಸ್ ಮಾಡೋಣ. ಅಷ್ಟರೊಳಗೆ ಅವ್ರು ಕಳಿಸ್ತೀನಿ ಲೆಟರ್ ಕೊಡೋಣ. ಆ 3 ತಿಂಗಳ ಮೀಟಿಂಗ್ನಲ್ಲಿ ಇದೆಲ್ಲ ಆಗಿರ್ಬೇಕು, ಅರ್ಥ ಆಯ್ತಾ? ಫಸ್ಟ್ ನೀನು ವಿಸಿಟ್ ಮಾಡಿ ನನಗೆ ರಿಪೋರ್ಟ್ ಕೊಡು, ನಾನು ಕನ್ಸಲ್ಟ್ ಡಿಪಾರ್ಟ್ಮೆಂಟಿಗೆ ಕೊಡ್ತೀನಿ. ಅವ್ರು ಆದ್ಮೇಲೆ 3 ತಿಂಗಳಿಗೆ ಏನಾಯ್ತಲ್ಲ ಒಂದು ಪಿಕ್ಚರ್ ಕೊಡು. PH ನೀವೆಲ್ಲರೂ ಹೋಗ್ಬೇಕಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಮಾಡ್ರಿ, ಏನಿರುತ್ತೆ ಗೊತ್ತಾಗುತ್ತೆ. ನಾವು 15 days ಮತ್ತು 3 ತಿಂಗಳಿಗೆ ಒಂದ್ಸಲ ನಾವು ಏನೋ ಮತ್ತೆ ಏನಾದರೂ ನೀವು ಮಾತಾಡಿ, ಏನಾದರೂ ಇದ್ರ ಬಗ್ಗೆ ಇದ್ರೆ ಹೇಳ್ಬೋದು. ಸಂಗೀತ ಸಮಿತಿ ಇದೆ. ಸುರಕ್ಷೆ ಅಂದರೆ ಜಸ್ಟ್ ಸರಿ ಪ್ರಕಾರ ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಒಂದು ಓವರ್ ಆಲ್ ಸುರಕ್ಷೆ ಬಗ್ಗೆ ಯೋಚನೆ ಮಾಡಬೇಕು. ಯಾವ ರೀತಿ ಹಾಸ್ಟೆಲ್ ವಾರ್ಡನ್ ಸ್ಪೆಷಲಿ ನಿಮ್ಮ ತುಂಬ ಜವಾಬ್ದಾರಿ ಇರುತ್ತೆ. ಯಾಕಂದರೆ ಮಕ್ಕಳ ಜೊತೆ 24 hours ಇರೋರು ನೀವು. ಅವ್ರು ಯಾವ ರೀತಿ ಅವ್ರ ಫ್ರೆಂಡ್ ಸರ್ಕಲ್ ಇದೆ, ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರಾ, ಅವ್ರ ಆರೋಗ್ಯ ಹೇಗಿದೆ, ಕೊಡ್ತಾ ಇರೋ ಫುಡ್ ಕ್ವಾಲಿಟಿ ಹೇಗಿದೆ. ಸರ್ಕಾರ ಊಟ ಹಾಕಕ್ಕೆ ಹೇಳಿದೆ ಅಂದರೆ ಊಟ ಹಾಕಿ ಹೋಗೋದಷ್ಟೇ ಅಲ್ಲ, ಕ್ವಾಲಿಟಿ ನೋಡಿ, ಕ್ವಾಂಟಿಟಿ ನೋಡಿ. ರೆಗ್ಯುಲರ್ಲಿ ಹೆಲ್ತ್ ಚೆಕಪ್ ಮಾಡಿಸಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಮಾಡ್ಕೊಂಡಿರೋದೇ ಅದೇ ಉದ್ದೇಶದಿಂದ. ದಯವಿಟ್ಟು ಕಂಪಲ್ಸರಿ ಹೆಲ್ತ್ ಚೆಕಪ್ ಮಾಡಿಸಿ. ನಿಮ್ಮ ಪ್ಲೀಸ್ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕ್ಯುಲರ್ ಇದೆ, 3 month ಹೆಲ್ತ್ ಚೆಕಪ್ ಮಾಡಬೇಕು. ಬಾಯ್ಸ್ ಹಾಸ್ಟೆಲ್ ಎವ್ರಿ 3 months once ಮಾಡಬೇಕು. ರಜೆಗೆ ಹೋಗಿ ಬಂದಿದ ತಕ್ಷಣ ಮಾಡಿದ್ರು ಕೂಡ 50 days ನಂತರ ಬಂದರೆ ಅವಾಗ ಕೂಡ ಮಾಡಬೇಕು. ಮಾಡಿದ್ದೀವಿ. ಹಾಸ್ಟೆಲಲ್ಲಿ ಏನಾದರೂ ಸ್ವಲ್ಪ ಗಲಾಟೆ ಆದರೆ ಇಮಿಡಿಯೇಟ್ ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ರೆ ಮಕ್ಕಳು ಡಿಸಿಪ್ಲಿನ್ ಅಲ್ಲಿ ಅವ್ರ ಡಿಸಿಪ್ಲಿನ್ ಇನ್ಸ್ಟಿಲ್ ಮಾಡ್ಬೋದು ಸರ್ ಅವರಲ್ಲಿ. ಇಲ್ಲ ಅಂದರೆ ಸ್ವಲ್ಪ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಎಲ್ಲ ಕಡೆ ಇಶ್ಯೂಸ್ ಇದೆ. ವಿಸಿಟ್ ಮಾಡಿ ನೀವು ಸಹ ಕಾರ್ಯದರ್ಶಿ ಇರ್ತೀರಿ. ಏನೇನು ಅವುಗಳು ಆಗಕ್ಕಿಂತ ಮುಂಚೆ ಏನೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಇರ್ತದ ಇಲ್ಲ, ಅಥವಾ ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ಲ ಅಂತಾವೆಲ್ಲ ನೀವು ಚೆಕ್ ಮಾಡ್ಕೊಂಬರ್ರಿ. ಇದೇ ಅಲ್ಲ, ಒಂದು ಇದನ್ನ ಮಾಡ್ಬಿಡೋ ಕಾಲಮ್. ನೀವು ಈ ಹಾಸ್ಟೆಲಿಗೆ ಹೋದ ತಕ್ಷಣ ಎಂಟ್ರೆನ್ಸ್ ಹೋದ ತಕ್ಷಣ ಫಸ್ಟಿಗೆ ಲೈಟು ವಿದ್ಯುತ್ ಸಂಪರ್ಕ ಐತೆ ಅದನ್ನು ಫಸ್ಟ್ ನೋಡ್ಬೇಕು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.